ನನ್ನ ಮಗಳು ತಲೆ ಕೆಡಿಸಿ ಅವಳ ಜೀವನನೇ ಹಾಳು ಮಾಡಕ್ಕೆ ಹೊರಟಿದ್ದಾನೆ. ನಾನಂತೂ ಅವನನ್ನ ಸುಮ್ಮನೆ ಬಿಡಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನಿನ್ ಕೈ ಮುಗಿತೀನಿ, ಅವ್ರಿಗೇನು ಮಾಡಬೇಡಿ. ದೇವ್ ತುಂಬಾ ಒಳ್ಳೆಯವನು. ಮುಚ್ಚ ಬಾಯ್ನ. ಒಳ್ಳೆಯವನಂತೆ ಒಳ್ಳೆಯವನು. ಅವನು ಏನಾದ್ರೂ ಒಳ್ಳೆಯವನಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಅವನು. ನೋಡು, ಇವತ್ತೇ ಕೊನೆ. ಇನ್ಯಾವತ್ತೂ ನೀನು ಅವನ ಮುಖನ ನೋಡೋ ಹಾಗಿಲ್ಲ. ಆ ಸಿಮ್ ಕಿತ್ತು ಬಿಸಾಕು. ಇನ್ನೊಂದು ಸಲ ಅವನ್ ಮೀಟ್ ಮಾಡಿದ್ದು ಗೊತ್ತಾದ್ರೆ ನಾನು ನಿನ್ನ ನಮ್ಮ ಮಗಳು ಅಂತಾನು ನೋಡಲ್ಲ, ಕೊಂದು ಹಾಕ್ಬಿಡ್ತೀನಿ. ಇನ್ನೂ ನನ್ನನ್ನು ನಂಬುವಂತೀಯ? ಸುಳ್ಳು ಮೇಲೆ ಸುಳ್ಳು ಹೇಳೋದನ್ನ ಕಲ್ತಿದ್ಯಾ ನೀನು? ನೀನು ಇಲ್ಲಿದ್ರೆ ತಾನೇ ಹೀಗೆಲ್ಲ ಮಾಡೋದು. ಇನ್ನೊಂದು ತಿಂಗಳು ಕಾಯ, ಯಾರಾದ್ರೂ ಒಳ್ಳೆ ಹುಡುಗನ ಹುಡುಕಿ ನಿನ್ನ ಮದುವೆ ಮಾಡಿ ಕಳಿಸ್ತೇನೆ. ನೋಡು, ಇವತ್ತಿನಿಂದ ಯಾವ ಕೇಕ್ ಬಿಸ್ನೆಸ್ ಬೇಡ. ನೀನು ಮಾರ್ಕೆಟ್ ಹೋಗ್ತೀನಿ ಅಂತ ನೆಪ ಮಾಡ್ಕೊಂಡು ಹೋಗಿ ಅವನನ್ನ ಮೀಟ್ ಮಾಡೋದು ಎಲ್ಲ ಇಲ್ಲಿಗೆ ಸ್ಟಾಪ್ ಆಗ್ಬೇಕು. ಇನ್ನೊಂದು ತಿಂಗಳಲ್ಲಿ ನಿನ್ನ ಮದುವೆ ಮಾಡ್ತೀನಿ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಹಾಗೆ ಮಾತ್ರ ಮಾಡ್ಬೇಡಮ್ಮ. ನಂಗೆ ಅವ್ರನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಅಮ್ಮ. ಹಾಗೇನಾದ್ರೂ ಮಾಡಿದ್ರೆ ನಾನು ಸತ್ತು ಹೋಗ್ತೀನಮ್ಮ. ಹಾ ಲೀಲಾ, ಮೇಕಪ್ ಇಲ್ದೆ ಮಿಣ ಅಂತ ಮಿಂಚ್ತಾ ಇದ್ಯಾ. ದೇವ್ರು ಜಗತ್ತಲ್ಲಿರೋ ಬ್ಯೂಟಿ ಎಲ್ಲ ನಿಂಗೊಬ್ಳಿಗೆ ಕೊಟ್ಬಿಟ್ಟಿದ್ದಾನೆ. ಪಕ್ಕ ಹೀರೋಯಿನ್ ಮೆಟೀರಿಯಲ್ ನೀನು. ಸೀರಿಯಲ್ ಸ್ಟಾರ್ ಆಗ್ಬೇಕಿದ್ದವಳು ನೀನು. ಇಲ್ಲೇನ್ ಮಾಡ್ತಿದ್ಯಾ? ನೋ ಲೀಲಾ, ನೋ. ನೀನು ಮೈ ಮರಿಬೇಡ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಲ್ಲ, ವಿಮೆನ್ ಪರ್ಫೆಕ್ಟ್. ಬಿ ದ ಚಾಂಪಿಯನ್ ಲೀಲಾ, ಬಿ ದ ಚಾಂಪಿಯನ್. ಹೌದು, ಪ್ರಾಕ್ಟೀಸ್ ಎಲ್ಲಿಂದ ಶುರು ಮಾಡ್ಲಿ? ಯಾರಿಂದ ಶುರು ಮಾಡ್ಲಿ? ಹಾ, ನಮ್ ಸೌಂದರ್ಯದ ಗಣಿ ಸೌಂದರ್ಯದಿಂದ ಶುರು ಮಾಡೋಣ. నాగవల్లి వచ్చే దుర్గాష్టమి రోజు నిన్ను చంపకపోతే నా పేరు నాగవల్లి కాదురా. ಅಯ್ಯೋ ಏನ್ರೆ? ಏನ್ ನಿಂದು ಹುಚ್ಚಾಟ? ಅದು ನಾಗವಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಈಗ ನೀನ್ ಆಡ್ತಿದ್ಯಲ್ಲ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಕಿಚನ್ ಬಗ್ಗೆ ಮಾತಾಡ್ತಾ ಇರೋದು. ಏನ್ ಅನ್ಕೊಂಡಿದ್ಯಾ ನೀನು? ಅದನ್ನ ನೋಡಿದ್ರೆ ಅವನ ಅಡಿಗೆ ಮಾಡೋ ಜಾಗ ಅಂತ ಹೇಳ್ತಾರ. ಅದನ್ನ ನಿಮ್ಗೊಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ನಿಮ್ ಮನೇಲಿ ಹೀಗೆ ಇಟ್ಕೋತೀರ ನೀವು? ಇಷ್ಟು ಗಲೀಜು. ಏಯ್, ನಿನಗ್ ಬೈತಾ ಇದ್ರೆ ಏನ್ ಮಾಡ್ತಾ ಇದ್ಯಾ? ಲೆಕ್ಕ ಹಾಕ್ತಿದ್ದೀನಿ. ಏನ? ಅವತ್ ನಿಮ್ ಸೂಟ್ಗಳನ್ನ ಮುಟ್ರೆ ಅಂತ ಎಲ್ಲಾ ಸೂಟ್ನು ಸುಟ್ಟು ಹಾಕ್ಬಿಟ್ರಲ್ಲ. ಇವತ್ತು ಅಡ್ಗೆ ಮನೆಯಲ್ಲಿ ನೀವು ಬಳಸೋ ಎಷ್ಟು ಐಟಮ್ಸ್ ನ ಮುಟ್ಬಿಟ್ಟಿದ್ದೀನಿ. ಅದ್ ಯಾವ್ಯಾವ ಐಟಮ್ಸ್ ನ ಸುಟ್ಟು ಹಾಕ್ತೀರಾ ಅಂತ ಲೆಕ್ಕ ಹಾಕ್ತಿದ್ದೀನಿ. ನೋಡು, ನನಗೆ ಈ ಮನೆ, ಅದರಲ್ಲೂ ಅಡುಗೆ ಮನೆ, ನಾನ್ ತುಂಬಾ ಪ್ರೀತಿಸೋ ಜಾಗ. ಅದು ಬರೀ ಅಡುಗೆ ಮಾಡ್ಕೊಂಡು ತಿನ್ನೋ ಜಾಗ ಅಲ್ಲ, ಈ ಮನೆ ಕೇಂದ್ರ ಬಿಂದು. ನನ್ನ ಪಾಲಿಗೆ ಅದು ದೇವ್ರ ಮನೆ ಇದ್ದಾಗೆ. ಇನ್ನೊಂದ್ಸಲ ನೀನೇನಾರ ಈ ತರ ಮಾಡ್ದೆ ಏನ್ ಮಾಡ್ತೀರಾ? ಸುಟ್ಟಾಕ್ಬಿಡ್ತೀನಿ. ಏನ್ ಸುಟ್ಟು ಹಾಕ್ತೀರಾ? ಇನ್ನೊಂದ್ಸಲ ನೀನ್ ಹೀಗೇನಾರ ಮಾಡಿದ್ರೆ ನಾನು ಏನೇನ್ ಸುಡ್ತೀನಿ ಅಂತ ನೀನ್ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಆ ಮನುಷ್ಯಂಗೆ ಕೋಪ ಜಾಸ್ತಿ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನ ಅವನು. ಅವನ್ ಗೆಲ್ಬೇಕು ಅಂದ್ರೆ ಅದಕ್ಕೆ ಯಾವ ದಾರಿ ಬೇಕಾದ್ರೂ ಹಿಡಿತಾನ ಅವನು. ಹೌದು, ನೀವೇನ್ ಬೇಕಾದ್ರೂ ಮಾಡ್ತೀರಾ, ಏನ್ ಬೇಕಾದ್ರೂ ಸುಟ್ಟು ಹಾಕ್ತೀರಾ. ಅಯ್ಯಪ್ಪ,
ಹಿಂದೆ ಅದೇನೇನು ಸುಟ್ಟು ಹಾಕಿದಿರೋ ಏನೋ. ಏನ ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಏನ್ ಗೊತ್ತಾಗತ್ತೆ? ಏನ್ ಗೊತ್ತಾಗತ್ತೆ? ಅಯ್ಯೋಯ್ಯೋ, ನಾಗವಲ್ಲಿ ವೇಷ ಹಾಕಿದ್ ನಾನು, ಆದ್ರೆ ಪರಕಾಯ ಪ್ರವೇಶ ಮಾಡಿರೋದು ನೀವು. ಏಯ್, ಏನ್ ಮಾತಾಡ್ತಿದ್ಯಾ? ಪ್ಲೀಸ್ ನಂಗೇನು ಮಾಡಬೇಡಿ. ಓ ಗಾಡ್, ಡ್ಯಾಮ್ ಇರಿಟೇಟ್. ಇನ್ನೊಂದ್ಸಲ ನೀನು ಹೀಗೇನಾರ ಮಾಡಿದ್ರೆ ನಾನು ಏನೇನ್ ಸುಳ್ತೀನಿ ಅಂತ ನೀನು ಇಮ್ಯಾಜಿನ್ ಕೂಡ ಮಾಡಕ. ಚೇಳೆ ಮೇಲೆ ಅಮ್ಮ, ಅವ್ರಿಲ್ಲ ಅಂದ್ರೆ ನಾನು ಸತ್ ಹೋಗ್ಬಿಡ್ತೀನಿ. ನನ್ನ ಜೀವನೇ ಅವರು. ಹಾಗೊಂದ್ ವೇಳೆ ದೇವ್ ಬಿಟ್ಟು ಬೇರೆ ಯಾರಾದ್ರೂ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ನಾ ಕ್ಷಣನೇ ಪ್ರಾಣ ಬಿಡ್ತೀನಿ. ಅದು ನನ್ನ ಕುತ್ತಿಗೆಗೆ ತಾಳಿ ಆಗಿರಲ್ಲ, ನೇನ್ ಗುಣಿಕೆ ಆಗಿರುತ್ತೆ. ಎಂತ ಮಾತಾಡ್ತಿದೀಯೇ? ನೀನು ಹೀಗೆ ಸಾಯ್ಲಿ ಅಂತನ ನಾನು ನಿನ್ನನ್ನು ಸಾಕಿದ್ದು, ಓದಿಸಿದ್ದು, ಬೆಳೆಸಿದ್ದು. ಹೌದಮ್ಮ, ನನಗೋಸ್ಕರ ಎಲ್ಲ ಕೊಟ್ಟಿದ್ದೀರಾ. ಆದ್ರೆ ಈ ಪ್ರೀತಿನ ಯಾಕಮ್ಮ ಬೇಡ ಅಂತ ತಡಿತೀರಾ? ಅರ್ಥ ಮಾಡ್ಕೊ ಮಗಳೇ, ಅವನಿಗೆ ಈಗಾಗಲೇ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ ಕಣೆ. ಅವನಿಗೆ ಮದುವೆ ಆಗ್ಲಿಲ್ಲ ಅಂದಿದ್ರೆ ನಾನು ಖಂಡಿತ ಯೋಚನೆ ಮಾಡ್ತಿರ್ಲಿಲ್ಲ ಕಣೆ. ಇರ್ಬೋದಮ್ಮ, ಆದ್ರೆ ಅವ್ರ ಹೆಂಡತಿ ಒಳ್ಳೆಯವಳಲ್ಲ, ತುಂಬಾ ಕಾಟ ಕೊಡ್ತಾಳಂತೆ. ಅವ್ರು ಸುಖವಾಗಿಲ್ಲ ಅಮ್ಮ. ಅಯ್ಯೋ, ಅದು ಅವ್ರ ಸಂಸಾರದ ವಿಷಯ. ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ, 1000 ಹೋಗುತ್ತೆ. ಈಗ ನೀನು ಅವರಿಬ್ರು ಮಧ್ಯೆ ಹೋದ್ರೆ ಜನ ಅವನನ್ನ ಹೋಗಿಯಲ್ಲ, ನಿನ್ನನ್ನ ಹೋಗಿತಾರೆ. ಅವನು ನಿನ್ನ ಮದ್ವೆ ಆಗಕ್ಕೂ ಆಗಲ್ಲ. ಇಲ್ಲಮ್ಮ, ದೇವ್ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಅವ್ರು ನನ್ನ ಮದ್ವೆ ಆಗೇ ಆಗ್ತಾರಂತೆ. ಪ್ಲೀಸ್ ನಂಬಮ್ಮ, ನಮ್ ಪ್ರೀತಿನ ಅರ್ಥ ಮಾಡ್ಕೋ. ದೇವ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಅಮ್ಮ. ಈಗ ಇವಳನ್ನ ತಡೆದ್ರೆ ನಿಜವಾಗ್ಲೂ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ ಬಿಡ್ತಾಳೆ. ಈಶ್ವರ, ಏನ್ ಮಾಡ್ಲಪ್ಪ ಈಗ? ಹಾಗಂತ ಅವನನ್ನ ಒಪ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಏನ್ ಮಾಡ್ಲಿ? ಅಮ್ಮ, ಏನಾದ್ರು ಮಾತಾಡಮ್ಮ.